ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಮೆಟ್ರೋ ಯೋಜನೆ ಕಾಮಗಾರಿ ನಿಧಾನವಾಗಿ ಸಾಗ್ತಾ ಇರುವುದಕ್ಕೆ ಸರ್ಕಾರಗಳ ವಿಳಂಬ ನೀತಿಯ ಕಾರಣ. ಈ ಬಾಂಬ್ ಸಿಡಿಸಿದ್ದು ಸ್ವತಃ ಬಿಎಂಆರ್ಸಿಎಲ್. ನವೆಂಬರ್ ತಿಂಗಳಲ್ಲಿ ಬಿಎಂಆರ್ಸಿಎಲ್ ಘೋಷಿಸಿರೋ ನ್ಯೂಸ್ ಲೆಟರ್ನಲ್ಲಿ ಮೆಟ್ರೋ ಕಾಮಗಾರಿ ಕುಂಠಿತ ಸಾಗ್ತಾ ಇರುವುದಕ್ಕೆ ಸರ್ಕಾರಗಳ ಅಸಹಕಾರವೇ ಕಾರಣ ಎಂದು ಪ್ರಕಟಿಸಲಾಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಯಿಂದ ರಸ್ತೆಗಳ అందವೇ ಕೆಟ್ಟು ಹೋಗಿದೆ. ಮೆಟ್ರೋ ಕಾಮಗಾರಿ ಆರಂಭವಾಗಿ ವರ್ಷಗಳು ಕಳೆದರೂ ಮುಗಿಯೋ ಸೂಚನೆ ಕಾಣ್ತಿಲ್ಲ. ಇದಕ್ಕೆ ಕಾರಣ ಸರ್ಕಾರಗಳ ಅಸಹಕಾರ. ಹೀಗಂತ ಸ್ವತಃ ಬಿಎಂಆರ್ಸಿಎಲ್ ತನ್ನ ವೆಬ್ಸೈಟ್ನಲ್ಲಿ ಬಾಂಬ್ ಸಿಡಿಸಿದೆ. ಕಾಮಗಾರಿ ವಿಳಂಬಕ್ಕೆ ಬಿಎಂಆರ್ಸಿಎಲ್ ನೀಡಿರೋ ಕಾರಣಗಳು ಇಂತಿವೆ. ವಿಧಾನಸೌಧದ ಮುಂದೆ ನಡೆಯುತ್ತಿರೋ ಮೆಟ್ರೋ ಕಾಮಗಾರಿ ವಿಳಂಬಕ್ಕೆ ಅಂಬೇಡ್ಕರ್ ಪುತ್ಥಳಿ ಅಡ್ಡಿಯಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ರೂ ಪ್ರಯೋಜನವಾಗಿಲ್ಲ. ಇನ್ನು ಬೈಯಪ್ಪನಹಳ್ಳಿ ನಿಲ್ದಾಣದ ಬಳಿ ಸ್ಕೈವಾಕ್ ನಿರ್ಮಾಣ ಹಾಗೂ ಯಶವಂತಪುರದಲ್ಲಿ ಸಾರ್ವಜನಿಕ ಸಾರಿಗೆ ಪ್ರಯಾಣಿಕರಿಗೆ ಅನುಕೂಲಕ್ಕೆ ಸಮಾನ ತಾಣ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆ ಅನುಮತಿ ನೀಡಿಲ್ಲ. ಈ ಬಗ್ಗೆ ಸಾರ್ವಜನಿಕರು ಹೇಳಿದ್ದು ಹೀಗೆ. ಮೆಟ್ರೋ ಕಾಮಗಾರಿ ಯಾಕೆ ಲೇಟಾಗಿ ನಡೀತಾ ಇದೆ ಅಂದರೆ, ಸೊ ಇಲ್ಲಿ ಅಂಬೇಡ್ಕರ್ ವಿಧಾನಸೌಧ ಮುಂದೆ ಅಂಬೇಡ್ಕರ್ ಸ್ಟ್ಯಾಚು ಇದೆ, ಅದನ್ನು ಯಾಕೆ ತೆಗಿತಿಲ್ಲ? ಗೌರ್ಮೆಂಟ್ ಸರ್ಕಾರನೇ ಇವಾಗ ಕಿತ್ತಾಡ್ಕೊಂಡು ಕೂತಿರ್ಬೇಕಾದ್ರೆ ಅದು ಇದಕ್ಕೆ ಅನುಮತಿನೇ ಕೊಟ್ಟಿಲ್ವಲ್ಲ ಇದನ್ನೆಲ್ಲ ತೆಗೆಯೋದಕ್ಕೆ. ಒಟ್ನಲ್ಲಿ ಮೆಟ್ರೋ ಮಂದಿ ಸಹ ತಮ್ಮ ವಿರುದ್ಧ ಬೆಟ್ಟು ಮಾಡಿರೋದು ಸರ್ಕಾರಕ್ಕೆ ಮತ್ತೊಂದು ತಲೆನೋವಾಗಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಾಗ್ಗೆ ತನ್ನ ಯೋಜನೆಗಳನ್ನು ತಿರುಚುತ್ತಲೇ ಇರುತ್ತೆ. ಇಂಥ ಯೋಜನೆಗಳಲ್ಲಿ ಒಂದು ಸರ್ಜಾಪುರ ರಸ್ತೆಯಲ್ಲಿ ಆಗ್ತಿರೋ ಸಿಗ್ನಲ್ ಫ್ರೀ ಅಂಡರ್ಪಾಸ್ ಕಾಮಗಾರಿ. ಈ ಮುಂಚೆ ಬಿಡಿಎ ಇಲ್ಲಿ ಫ್ಲೈಓವರ್ ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಆದರೆ ಈಗ ಯೋಜನೆ ಬದಲಾಯಿಸಿ ಅಂಡರ್ಪಾಸ್ ನಿರ್ಮಿಸುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿ ಬಿಡಿಎ ಕೈಗೊಂಡಿರೋ ಸಿಗ್ನಲ್ ಫ್ರೀ ಕಾರಿಡಾರ್ ಯೋಜನೆಗೆ ಸ್ಥಳೀಯರ ವಿರೋಧವಿದೆ. ಯಾಕಂದ್ರೆ ಬಿಡಿಎ ಹೇಳಿದ್ದೇ ಒಂದು, ಮಾಡ್ತಿರೋದೇ ಇನ್ನೊಂದು. ಫ್ಲೈಓವರ್ ನಿರ್ಮಿಸುತ್ತೇವೆ ಅಂತ ಹೇಳಿ ಅಂಡರ್ ಪಾಸ್ ನಿರ್ಮಿಸಲು ಹೊರಟಿದೆ ಬಿಡಿಎ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಬಿಡಿಎ ಕ್ರಮದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸಿರ್ಸಿ ಸರ್ಕಲ್ ಇಂದ ಸೆಂಟ್ ಜಾನ್ಸ್ ಹತ್ರ ತನಕ ಫ್ಲೈ ಎಲಿವೇಟೆಡ್ ರೋಡ್ ಬರ್ತದೆ. ಸೆಂಟ್ ಜಾನ್ಸ್ ಇಂದ ಅಗರ ತನಕ ಯಾಕೆ ಎಲಿವೇಟೆಡ್ ಮಾಡ್ತಾ ಇಲ್ಲ ನೀವು? ಅವಾಗ ಫುಲ್ ಟ್ರಾಫಿಕ್ ಮೇಲೆ ಹೊಟ್ಟೋಗುತ್ತೆ. ವಿ ಹ್ಯಾವ್ ಇನ್ಕ್ರೀಸ್ಡ್ ಕೆಪಾಸಿಟಿ ಆಫ್ ಟ್ರಾಫಿಕ್. ಇಲ್ಲಿ ಫ್ಲೈಓವರ್ ಬದಲು ಅಂಡರ್ ಪಾಸ್ ಬರೋದ್ರಿಂದ ನಿವಾಸಿಗಳಿಗೆ ತೊಂದರೆ ಆಗುತ್ತೆ. ಅಲ್ಲದೆ ಯೋಜನೆಗಾಗಿ 150 ಮರಗಳನ್ನ ಕಡಿತಿರೋದು ಇಲ್ಲಿನ ನಿವಾಸಿಗಳನ್ನ ಕೆರಳಿಸಿದೆ. ಸ್ಥಳೀಯರ ಪ್ರತಿಭಟನೆಗೆ ನಮ್ಮ ಬೆಂಗಳೂರು ಪ್ರತಿಷ್ಠಾನ ಸಾಥ್ ನೀಡಿತ್ತು. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಿ, ಯಾವುದೇ ಕೆಲಸಗಳು ಮಾಡಿ, ನೀವೆಲ್ಲ ನಗರದ ಒಳ್ಳೆ ಉದ್ದೇಶಕ್ಕೋಸ್ಕರನೇ ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ. ಆದರೆ ನೀವು ಮಾಡೋದಕ್ಕೆ ಮುಂಚೆ ಯಾವುದೇ ಕಾರ್ಯಕ್ರಮ ಇರಲಿ, ಜನತೆಯೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡಿ. ಈ ನಗರ ಜನತೆಗೆ ಸೇರಿದ್ದು. ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ನಿಂದ ಅಗರದವರೆಗೆ ಬಿಡಿಎ ಫ್ಲೈಓವರ್ ನಿರ್ಮಿಸುತ್ತಿದೆ. ಇದರಿಂದ ಈ ಭಾಗದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದು ಬಿಡಿಎ ವಾದ. ಆದರೆ ಈ ಬಗ್ಗೆ ಇಲ್ಲಿನ ಸ್ಥಳೀಯರ ಜೊತೆ ಚರ್ಚಿಸಿಲ್ಲ. ಏಕಮುಖಿ ನಿರ್ಧಾರದೊಂದಿಗೆ ಬಿಡಿಎ ಕಾರ್ಯಾಚರಣೆಗೆ ಇಳಿದಿರೋದು ವಿರೋಧಕ್ಕೆ ಕಾರಣವಾಗಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ವಿಶ್ವದೆಲ್ಲೆಡೆ ಇವತ್ತು ಬಕ್ರೀದ್ ಹಬ್ಬದ ಸಂಭ್ರಮ. ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸುವ ಹಬ್ಬ. ಮುಸ್ಲಿಂ ಬಾಂಧವರು ಇವತ್ತು ಬೆಂಗಳೂರಿನಲ್ಲಿ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದು ಜಗವೆಲ್ಲ. ಇವತ್ತು ಬಕ್ರೀದ್ ಹಬ್ಬದ ಸಡಗರ. ಶಾಂತಿ ಸಂಕೇತ ಬಿಳಿ ವಸ್ತ್ರ ತೊಟ್ಟ ಸಾವಿರಾರು ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಸಡಗರದಿಂದ ಆಚರಿಸಿದ್ರು. ಬಕ್ರೀದ್ ಹಬ್ಬದಲ್ಲಿ ದೇವರ ಹೆಸರಿನಲ್ಲಿ ಕುರಿಗಳನ್ನ ಬಲಿ ಕೊಡ್ತಾರೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸಾವಿರಾರು ಭಕ್ತರು ಪ್ರಾರ್ಥನೆಯಲ್ಲಿ ತೊಡಗಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ, ಶಾಸಕ ಜಮೀರ್ ಪಾಷಾ ಜೊತೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು. ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಈದ್ ಮುಬಾರಕನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ 3.5 ವರ್ಷಗಳ ಬಿಜೆಪಿ ಆಡಳಿತದ ನಂತರ ಈಗ ಅವರಿಗೇನು ಮನವರಿಕೆ ಆಗಿದೆ, ಬಿಜೆಪಿ ಪಕ್ಷವನ್ನು ಸೋಲಿಸಬೇಕು ಅಂತಕ್ಕಂಥದ್ದು. ಇತ್ತ ಶಾಂತಿನಗರದ ಈದ್ಗಾ ಮೈದಾನದಲ್ಲಿ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ, ಸ್ಥಳೀಯ ಶಾಸಕ ಎನ್ಎ ಹ್ಯಾರಿಸ್ ಸಾವಿರಾರು ಮುಸ್ಲಿಮರೊಂದಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಪ್ರಾರ್ಥನೆ ನಂತರ ಎಲ್ಲರೂ ಪರಸ್ಪರ ಶುಭಾಶಯ ಕೋರಿಕೊಂಡ್ರು. ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಆದಮೇಲೆ
ಇದೂ ಕೂಡ ಅತ್ಯಂತ ಮಹತ್ವದ ದಿನ. ಅದಕ್ಕಾಗಿ ನಾನು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಮುಸ್ಲಿಂ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು. ಒಟ್ಟಿನಲ್ಲಿ ಶಾಂತಿ ಸೌಹಾರ್ದತೆಯ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ಮುಸ್ಲಿಮರು ಸಂಭ್ರಮದಿಂದ ಆಚರಿಸಿದ್ರು. ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದು ಜಗವೆಲ್ಲ. ಮಸೂದ್ ಜೊತೆ ನಂದಿನಿ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,290 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,490 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದಲ್ಲಿ 24 ಕ್ಯಾರೆಟ್ ಚಿನ್ನದ ದರದಲ್ಲೂ 100 ರೂಪಾಯಿ ಏರಿಕೆಯಾಗಿದೆ.